ಲೀಕ್ ಬೇಕಾಗಿಲ್ಲ ನಮಗೆ, ವೈಪರ್ ಅಂತ ಭಯ ಇದೆ ಮೂವ್ಮೆಂಟ್ ಆಗ್ರೆ ಮೂವ್ಮೆಂಟ್ ಮಾಡ್ರೆ. ಮಾತೇ ಇಲ್ಲ. ನಾವು ಈಗ ಶಿರಸಿಂದ 45 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಅಲ್ಲಿನ ಹೋಮ್ ಸ್ಟೇಗೆ ಬಂದಿದ್ದೀವಿ. ಈಗ ಮತ್ತೆ ನಮ್ಮ ಸ್ನೇಹಿತರು ಕೂಡ ಬರೋ ಸುತ್ತ ಎಲ್ಲ ಸಿನಿಕ್ ವ್ಯೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಮಳೆ ಬರ್ತಿದೆ ಫ್ರೆಂಡ್ಸ್, ಇಲ್ಲಿ ಇಲ್ಲೊಂದು ಆಗಿದೆ ಫ್ರೆಂಡ್ಸ್. ಓಕೆ, ಆಟೋ ಬೋಟ್, ಲೆಟ್ಸ್ ಅಸೆಂಬಲ್. ನಮ್ದೆಲ್ಲ ವಾಟರ್ ಇದು. ನಾವು ಈಗ ಬೆಣ್ಣೆಹೊಳೆ ಫಾಲ್ಸ್ ಕಡೆ ಪಯಣವನ್ನು ಬೆಳೆಸಿದ್ದೇವೆ. ಸುಮಾರು 10 ಕಿಲೋಮೀಟರ್ ನಾವು ಟಿಟಿಯಲ್ಲಿ ಟ್ರಾವೆಲ್ ಮಾಡಿ ಬಂದಿದ್ದೇವೆ. ಈಗ ಮತ್ತೆ 2 ಕಿಲೋಮೀಟರ್ ಚಾರಣ ಯಾತ್ರೆಯನ್ನು ಮಾಡಲಿಕ್ಕೆ. ಎಲ್ಲ ಕಡೆನೂ ಮಾಡ್ಬೋದು. ಈಗ ಮಾಡ್ಬೋದು. ಆಡಿಯೋ ಆಗುತ್ತೆ. ಬೇರೆ ಬೇಕು. ನಾನೆಲ್ಲ ಹೇಳ್ತಾ ಇದ್ದಿದ್ದೆಲ್ಲ ವೇಸ್ಟ್. ಇಲ್ಲ, ಯಾರು ಹೇಳಿದ್ರು ವಿತೌಟ್ ಆಡಿಯೋ ಮಾಡಿದ್ರೆ ವಿಡಿಯೋ ಅನ್ನಲ್ಲ ಅದನ್ನ. ನನ್ನ ಕೈಯಲ್ಲಿ ಆಯ್ತಾ ಬೇರೆ ಏನೋ ಬರೀ ವಿಡಿಯೋ ಮಾತ್ರ ಮಾಡ್ತೇನೋ, ಆಡಿಯೋನ ರೀಡ್ ಮಾಡ್ಬಿಡ್ತೀವ. ಇಲ್ಲ, ಆಡಿಯೋ ಆಫ್ ಮಾಡ್ಬಿಡ್ತೀವ. ಆಫ್ ಆಗಿರುತ್ತೆ. ಎಷ್ಟು ಮಾಡಿ ಅವರಿಗೆ ಇವಾಗ ಮಾಡಬೇಕು. ಯಾಕೆ ಮಗ ಹಾಕೊಳ್ಳೋ, ಯಾಕೋ ಬಿಡು. ಮರಕ್ಕೆ ಬರೀ ಡೌಗಳು. ಓಕೆ, ಮತ್ತೆ ಎಲ್ಲಿಗೆ ಬಂದಿದ್ದೀವಿ ಗುರು? ಈ ರೋಡಲ್ಲಿ ಬಂದಿದ್ದೀವಿ. ಮಾಡೋ ಹೋಗ್ತಾ ಇದ್ದೀವಿ ನಾವು. ಹೆಸರು ಗೊತ್ತಾಗ್ಲೇ ಇಲ್ಲ. ಬೆಣ್ಣೆಹೊಳೆ. ಏನು ಫಾಲ್ಸ್ ಹೋಗ್ತಿದ್ವಿ? ಫಾಲ್ಸ್ ಗುಡ್ಡ ಅಲ್ವಾ? ಗುಡ್ಡ ಅಲ್ಲ. ಹೇಳಿ ಗೈಸ್. ನಾನು ಯಾವುದೋ ಪ್ರಾಣಿ ಅನ್ಕೊಂಬಿಟ್ಟೆ ಗುರು. ಬೆಣ್ಣೆಹೊಳೆ ವಾಟರ್ ಫಾಲ್ಸ್ಗೆ ಆಗಮನ ಆಗ್ತಿದ್ದೀವಿ. ಸೊ ಇಲ್ಲಿ ನಮ್ಮ ಜೊತೆ ನಮ್ಮ ಗೋಪಿ ಅವರಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ನಮ್ಮ ಅದೇ ಸಹಪಾಠಿ ಮಣಿಯವರಿದ್ದಾರೆ. ಆ್ಯಂಡ್ ಬನ್ರಿ ಮುಂದೆ ಬನ್ರಿ. ಅಷ್ಟೇ, ಅವರು ಕಾಣಿಸ್ತಿಲ್ಲ, ಫ್ರೇಮಿಂದ ಅವಚರ ಹೋಗ್ಬಿಟ್ರು. ನೆಕ್ಸ್ಟ್ ಹೇಳಿ ವಿದ್ಯಾವರೇ. ಇವರು ನಮ್ಮ ವಿದ್ಯಾವ್ರು ಅಂತ ಆ್ಯಕ್ಚುಲಾಗಿ. ಹಲೋ. ಸ್ಕ್ರಿಪ್ಟ್ ಚೇಂಜ್ ಮಾಡಿದ್ದೀನಿ ನಾನು, ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ ಇದೆ. ಆ್ಯಡ್ ಮಾಡಿ ಅಲೋ ಬಿಟ್ಟು. ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಹಾಗೆ ಮಳೆಯಲ್ಲಿ ತುಂಬಾ ಚೆನ್ನಾಗಿದೆ. ಹೌದಾ? ಅವಾಗಿಂದ ಅರ್ಧ ಗಂಟೆ ಮುಂಚೆ ಏನೋ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರು ಜನ. ನಮ್ಮ ಗೈಡ್ ಫುಲ್ಲು ಹೈ ಲೆವೆಲ್ ಮಾಡ್ತಾರೆ. ಅಲ್ಲಿ ಯಾವುದೋ ಒಂದು ಆಟ ಆಡ್ಕೊಂಡು ಹೋಗ್ತಿದೆ. ಹಾಂ, ಹೇಳಿ. ಚೆನ್ನಾಗಿದೆ. ಫಾಲ್ಸ್ ಹೇಗಿದೆ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಫಾಲ್ಸ್ ಹೇಗಿರುತ್ತೆ ಇಲ್ಲ ಅಂದ್ರೆ ನೋಡ್ಬೇಕು. ಅಲ್ಲಿ ಕಾಲ ಹತ್ರ ಅಲ್ಲಿ ಯಾವ ಇವೆಲ್ಲ ಹಿಂಗೆಲ್ಲ ಅಂದ್ರೆ ಅಷ್ಟು ದೂರ ಹೋಗ್ಬೇಕು. ನೆಕ್ಸ್ಟ್ ಬನ್ನಿ ಕಿರಣ್ ಅವರೇ, ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಅದೇ ಏನಂದ್ರೆ ಪ್ರಾಬ್ಲಮ್ ಗೊತ್ತಿಲ್ಲ. 15 ಕಿಲೋಮೀಟರ್ 15 ನಿಮಿಷ ಅಂದ್ಬಿಟ್ಟು 2 ಅವರ್ ಆಗ್ಬಿಡ್ತು. ಇಷ್ಟೇ ಪ್ರಪಂಚ. ಬೆಳಗ್ಗೆಯಿಂದ ಎಕ್ಸೈಟ್ಮೆಂಟ್ ಅಲ್ಲೇ ಇದೀವಿ ಇನ್ನು. ಅದೇ ಕೊನೆಗೆ ಡೆಸ್ಟಿನೇಷನ್. ಅಲ್ಲಿ ನಮ್ಮ ಗೈಡ್ ಫುಲ್ ಝೂಮ್ ಅಲ್ಲಿ ನೋಡ್ತಾವ್ರೆ. ಗೈಡ್ ಬರೀ ಹೆವಿ ಬಿಲ್ಡಪ್ ತಗೋತಿದ್ದಾರೆ. ಏನು ಮಾಡ್ತಾನೆ ಅವನು. ಓಕೆ ಫ್ರೆಂಡ್ಸ್, ವಿಲ್ ಗೋ ನೆಕ್ಸ್ಟ್. ನೋಡಿ ಗಾಯ್ಸ್, ಇಲ್ಲಿ ಇವ್ರ ಹೆಸರು ಸೌಮ್ಯ ಅಂತ. ನಮಸ್ಕಾರ. ಹಾಂ,
ಎಸ್ ಹೇಳಿ ಸ್ವಾಮಿ ಅವರೇ. ಹಾಯ್ ನಂದೀಶ್ ಅವರೇ. ಹಾಂ ಆಮೇಲೆ ಯಾರು ಹೊಡೆದ್ರು ಅಂದ್ಕೊಂಡೆ. ಹಾಂ ಎಸ್ ಹೇಳಿ. ಹೋಗ್ತಾ ಇದೀವಿ, ಹೋದ್ಮೇಲೆ ಗೊತ್ತಾಗುತ್ತಿಲ್ಲ. ಇದೊಂಥರ ನಮಗೆ ಅದ್ಭುತವಾದ ಎಕ್ಸ್ಪೀರಿಯನ್ಸು. ನನ್ನ ಮೇಲೆ ಆಣೆ ಇಟ್ಟು ಬೆಂಗಳೂರಲ್ಲಿ ನಾವು ಬರೀ ಬಿಲ್ಡಿಂಗ್ಸು ಅದು ಇದು ಮಧ್ಯೆ ಓಡಾಡಿದ್ದೀವಿ, ಗಾಡಿಗಳು ವೆಹಿಕಲ್ಸ್ ಜೊತೆ ಓಡಾಡಿದ್ದೀವಿ ಅಷ್ಟೇ. ಇಲ್ಲಿ ನಾವೇ ಸ್ವಂತವಾಗಿ ಒಂದು ಫಾಲ್ಸ್ ನೋಡೋದಕ್ಕೋಸ್ಕರ ಸ್ವಂತವಾಗಿ ಈಗ ನೆಕ್ಸ್ಟ್ ಸ್ವಂತವಾಗಿ ಬೆಣ್ಣೆ ಹೊಳೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಹೊಸ ಜಾಗ, ಯಾವ ಯಾವ ಕಾಡಲ್ಲಿದ್ದೀವಿ ಏನೂ ಗೊತ್ತಿಲ್ಲ. ಗೈಡ್ ಇದಾರೆ, ಹೋಗ್ತಾ ಇದೀವಿ. ಹಾಗೆ ನಮ್ ನಂದೀಶ್ ಅವ್ರು ಇದಾರೆ. ಬರ್ಲಿ ಇನ್ನು ಇದು ಆಕ್ಚುಲಿ ಚೆನ್ನಾಗಿರೋದು. ನೆಕ್ಸ್ಟ್ ಇನ್ ಸ್ವಲ್ಪ ಬರ್ಲಿ. ನಂದೀಶ್ ಅವ್ರು, ಮಿಸ್ಟರ್ ನಂದೀಶ್ ಅವ್ರು ನಮ್ದು ಕಮಾಂಡರ್ ಅಂಡ್ ಕ್ಯಾಪ್ಟನ್. ಕಮಾಂಡರ್ ಬೇಜಾರ್ ಮಾಡ್ಕೊಂತಾರೆ. ಏನೋ ಗೊತ್ತಿಲ್ಲ, ಇಟ್ಕೊ ಹೋಗ್ಲೇ ಕಮಾಂಡರ್ ಅಂಡ್ ಕ್ಯಾಪ್ಟನ್ ಇವರೇ ಈ ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದ್ದು. ದಬ್ ಅಂತ ಈಗೆಲ್ಲ ದಬ್ ಅಂತ ಕರೆಕ್ಟ್ ಗಟ್ಟಿ ಹಾರ್ಡ್ ಸೌಂಡ್ ಕೇಳಿ ಕರೆಕ್ಟ್ ಕೈಯಲ್ಲಿ ಬಿಟ್ಬಿಡ್ತು ಹಾಕಿದ ತಕ್ಷಣ ಕೊಡೋ ಬೇಗ. ಅಲ್ಲ ನಿಂಗೆ ಶೂ ತೆಗಿ. ಬೇಕಾಗಿಲ್ಲ ನಮಗೆ, ವೈಪರ್ ಅಂತ ಭಯ ಆಯ್ತು ನನಗೆ. ಹೇಳ್ರಿ ಇವಾಗ ಭಯ ಆಗಿದೆ ನನಗೆ. ಈಗ ನೋಡಪ್ಪ ಎಲ್ಲ ಮೇಲೆ ನೀರಲ್ಲಿ ನಡಿ ಏನಾಗಲ್ಲ. ನೋಡಿ ಗಾಯ್ಸ್ ಎಲ್ಲಿ ಹೋಗ್ತೀವಿ ಓದಾಗ್ತಿಲ್ಲ ನಮಗೂ. ಫುಲ್ಲು ಏನೋ ಫಾಲ್ಸಿನ ಬೋರ್ಗರಿತ ಕೇಳಿಸ್ತಿದೆ ನನಗಂತೂ. ನಿಮಗೆ ಕೇಳಿಸ್ತಿದೆ ಗೊತ್ತಿಲ್ಲ. ನಾವು ಹೋಗ್ತಾ ಇದ್ದೀವಿ ಮುಂದಕ್ಕೆ. ನಮ್ಮ ಟೀಮೆಲ್ಲ ಹೋಗ್ತಾ ಇದ್ದಾರೆ. ನಮ್ಮ ಟೀಮ್ ಆ್ಯಕ್ಚುಲಿ ಹಿಂದೆ ಬರ್ತಿದೆ. ಇವರು ಗೊತ್ತಿಲ್ಲ. 2 ಜನ ನೋಡ್ಕೊಂಡು ಫೋಟೋ ತಗೊಂಡು ಹಾಗೆ ರಿಟರ್ನ್ ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ವೇಟ್ ಮಾಡಿ ಆಯ್ತಾ. ಒಬ್ಬೊಬ್ಬರೇ ಹೋಗಿ ಬರೋದು ಅಂತನಾ? ಒಬ್ಬೊಬ್ಬರೇ ಅಲ್ಲ, ಒಂದು 5 ಜನ 8 ಜನ ಹೋಗ್ಬೋದು. ಬಟ್ 20 ಜನ ಒಟ್ಟಿಗೆ ನಿಲ್ಲಕ್ಕಾಗಲ್ಲ. ಓಕೆ ಗೊತ್ತಾಯ್ತು. ಕೆಳಗಡೆ ಹೋಗ್ತಾ ಇದ್ದೀವಿ ಪ್ರಪಾತಕ್ಕೆ ಅಂತ. ಅಲ್ಲ ಯಾರು ಹಂಗೆ ನೋಡ್ಬಿಟ್ರು. ದಟ್ ಫೈನ್. ಆ ಕಡೆ ಇದೆ ನಡೀರಿ ಮೇಡಮ್, ನಿಧಾನಕ್ಕೆ ಹೋಗಿ ಮೇಡಮ್. ಬನ್ನಿ ಸರ್. ನಾವೀಗ ಬೆಣ್ಣೆಹೊಳೆ ಫಾಲ್ಸ್ ಅನ್ನು ನೋಡೋಕೆ ಆ್ಯಕ್ಚುಲಿ ಬೆಣ್ಣೆಹೊಳೆ ಫಾಲ್ಸ್ ಹೇಳಿ ಸರ್. ಬೆಣ್ಣೆಹೊಳೆ ಫಾಲ್ಸ್ ಅನ್ನು ನೋಡೋಕೆ ಹೋಗ್ತಿದ್ವಿ. ತುಂಬ ಕ್ಲಿಷ್ಟಕರವಾದ ಜಾಗ, ಆಮೇಲೆ ಅಪಾಯ ಕೂಡ ಕಟ್ಟಿಟ್ಟ ಬುತ್ತಿ. ಎಲ್ಲಿ ನೋಡಿದರೂ ಚಿಗಣೆಗಳು ಮತ್ತೆ ಸರೀಸೃಪಗಳ ತಾಣ ಇದೆ. ಅಣ್ಣ ಹೆಂಗಿದೆಯಣ್ಣ? ಬೆಳ್ಳಿ ಕಾಣಿಸಿದ್ರಾ? ದಟ್ ಫೈನ್. ಬನ್ನಿ ಈಗ ಹುಷಾರು ಗುರು, ಹಿಡ್ಕೊಂಬ ಹಿಡ್ಗ. ಏಯ್ ವಂಶಿ, ಅವ್ರನ್ನೂ ಇಟ್ಕೊಂಡು ನಡಿ. ಸ್ವಿಮ್ಮಿಂಗು ದಯವಿಟ್ಟು ಒಂದು ಹೆಲ್ಪ್ ಮಾಡಬೇಕು. ಎಲ್ಲರೂ ಅಲ್ಲೇ ಇಲ್ಲಿಂದ ಅಲ್ಲಿವರೆಗೂ ಲೈನ್ ಮಾಡಿಕೊಂಡು ಈಗ ಒಂದು 8 ಜನ 10 ಜನ ಮಾತ್ರ ಕೆಳಗಡೆ ಬರ್ತೀವಿ. ಕೆಳಗಡೆ ಇರ್ತೀವಿ. ಕೆಳಗಡೆ ಬಂದವರು ಮತ್ತೆ ಶವರ್ ಮುಗಿಸಿ ಹೊಟ್ಟೆ ಹಾಕಿ ಬರ್ತಾರೆ. ಶವರಾ? ಹಾಂ ಓಕೆ. 4 ಜನರನ್ನ ಕಳಿಸಿ ಹಾಗೆ ನೀವು ಬನ್ನಿ. ನಮಗೆ ಗುಂಪಲ್ಲಿ ಎಲ್ಲರೂ ಬೇಡ. ಪೇಪರ್ ಬರ್ತೀವಿ. ಇಲ್ಲಿ ಫುಲ್ಲಿ ಎಲ್ಲ ಇಳಿತೈತೆ, ಕೆಳಗಡೆ ಹೋಗ್ತವ್ರೆ. ಇದು ಬೋರ್ಗರಿತ. ಓಕೆ, ನಮ್ಮವರಿಲ್ಲಿ ಏನು ಮಾತಾಡ್ತಿಲ್ಲ.
ಮಳೆ ಅಂದರೆ ಮಳೆ ಅಂತಲ್ಲ ಇದು ನೀರು ಅಲ್ಲಿಂದ ಬರ್ತಾ ಇರೋದು ಬಿಟ್ಟು ಅಲ್ಲಿಂದ ಎಗಿರ್ತಾರೆ ಇಲ್ಲಿಗೆ. ಏನಂತೀರ ಇದು ಯಪ್ಪ, ಫುಲ್ ಮಳೆ ನಂದಿ ಹೋಗ್ಬಿಟ್ಟು ಮಳೆ ಅಲ್ಲ ಇದು, ಆ್ಯಕ್ಚುಲ್ ಆಗಿ ಅಲ್ಲಿಂದ ನೀರು ಎಗಿರ್ತಾ ಇರೋದು. ಅದನ್ನ ಆಯ್ತಾ, ಏನಾಯ್ತು? 4,000 ರೂಪಾಯಿ 5,000 ರೂಪಾಯಿ ಬರ್ತಿದ್ದು. ಹೌದಾ? ಓಕೆ, ನಮ್ದು ಒಂದು ವಿಡಿಯೋ ಮಾಡ್ಬೇಕಲ್ಲ ನೀವು, ಇಟ್ಕೊಂಡು ನಮ್ದು ಒಂದು ವಿಡಿಯೋ ಮಾಡಿ. ಫುಲ್ ಎಲ್ಲರಿಗೂ ಈಚೆ ಸತ್ಕೊಂಡಿದ್ದು ಫುಲ್ ಭಯ. ಬೇಡ ಟ್ರೆಕ್ಕಿಂಗ್, ಯಾವ ಟ್ರೆಕ್ಕಿಂಗ್ ಅಪ್ಪ ಇದು ಅನಿಸ್ತು. ಇಲ್ಲಿಗೆ ಬಂದು ಇಷ್ಟು ಕಷ್ಟಪಟ್ಕೊಂಡು ಫಾಲ್ಸ್ ಹತ್ರ ಹೋಗಿ ನೋಡಿದಾಗ ತುಂಬ ಖುಷಿ ಆಯ್ತು. ಓಕೆ ಓಕೆ ಕೂಲ್. 1,000 ರೂಪಾಯಿ ಹೊರತಾಯ್ತು, ಇನ್ನು 3,000 ಬಾಕಿ ಇದೆ. ಓಕೆ, ಮೇಲೆ ಕಚ್ಚೈತೆ ನಿಮಗೆ? ಇಲ್ಲ ಮಗ, ಇನ್ನೇನು? ಇದು ನಮ್ಮ ಕರ್ನಾಟಕ. ಯಾವುದು ಏನಾಯ್ತು? ಹಾಂ ಬರಲಿ. ಇದೆಯಾ? ಇದು ಫಸ್ಟ್ ಜಿಪ್ಪಲ್ಲಿ ನೋಡು. ಅಂದರೆ ಇದು ನಮ್ಮ ಸೆಂಟ್ರಲ್. ಕರ್ನಾಟಕ. ಬೇಡ, ಹಂಗೆ ತಗೊಳ್ಬೇಕು. ಹಂಗೆ ತಗೊಳ್ಳಿ. ಹೇಳಿ ಬರಲಿ. ಇದು ನಮ್ಮ ಕರ್ನಾಟಕ. ಹಸಿರು ಮೇಲೆ ಆಕಾಶ, ಮೈ ಮೇಲೆ ಬೀಳುತ್ತಿರುವ ಮಲೆನಾಡಿನ ಮೊದಲ ಮಳೆ ಹನಿಗಳು. ಅವಾಗ ನಾನು ಹೇಳ್ತಿದ್ದೀನಿ, ಮತ್ತೆ ಬರ್ತಿದ್ದೆ. ಆಯ್ತು ಬನ್ನಿ ಹೋಗುವ. ಆಮೇಲೆ ಲಿಫ್ಟಿಂಗ್ ಮಾಡಿ, ನಾನು ಹಿಂಗಡೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? Okay friends, this is called the view of the thing. ಹೌದಾ? ವಾವ್, ಅವನಿಂದ ಕೈಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಲ್ಲೇ ಕಿತ್ತಾಕ ಕವಾನೇ ಕಿತ್ತಾಕಲ್ಲಪ್ಪ, ಇವ್ ಸಾಯ್ತಾವನೆ. ಕವನಕ್ಕಿದಾಗಲ್ಲ.